ಅಧಿಸೂಚನೆ 12/3/2025 ಆಗುತ್ತೆ. 8/3/25 ರಿಜಿಸ್ಟರ್ ಮಾಡಿಸ್ತಾರೆ ಅವ್ರ ತಮ್ಮನ ಹೆಸರಿಗೆ. ಅಂದ್ರೆ ನಿಮ್ಗೆಲ್ಲವೂ ಗೊತ್ತು, ಜಿಲ್ಲಾಧಿಕಾರಿಗಳಿಗೆಲ್ಲವೂ ಗೊತ್ತು ಆ ಭಾಗದಲ್ಲಿ ಕೋಟಿಗಟ್ಟಲೆ ಹಣ ಸರ್ಕಾರದಿಂದ ಬರ್ತದೆ ಅಕ್ವೈರ್ ಆದ್ರೆ ಅಂತೇಳಿ. ಆಗಕ್ಕಿಂತ ಮೊದಲು 3 ದಿವಸ 8ನೇ ತಾರೀಕು ರಿಜಿಸ್ಟರ್ ಮಾಡಿಸ್ತಾರೆ. ಅವ್ರ ತಮ್ಮ ಜೀವಿತ ಅಂತ ಆಧಾರ್ ಕಾರ್ಡ್ ನಂಬರ್ ಎಲ್ಲವೂ ಕೂಡ ಇದೆ. ಇದು ಜೀವಿತ ಅವ್ರ ಹೆಸರಲ್ಲಿ 3 ದಿವಸ. ಇದನ್ನ ಏನ್ ಅನ್ಕೋಬೇಕು ನಾವು? ಈ ಭೂಮಿಗಳೆಲ್ಲವೂ ಕೂಡ ನೋಡಿದಾಗ 20 ಗುಂಟೆ 30 ಗುಂಟೆ 40 ಗುಂಟೆ ಎಲ್ಲ ಚಿಕ್ಕ 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 ಅಂಟಂದಿರೋವು ವ್ಯಾಜ್ಯಗಳಿದ್ದಂಥವು ಇವೆಲ್ಲ. ಸುಮಾರು 5-6 ವರ್ಷ 7-8 ವರ್ಷಕ್ಕಂಟ ಇದ್ದಂತ ವ್ಯಾಜ್ಯ ತತ್ಕ್ಷಣದಿಂದನೇ ಸರಿ ಹೋಯ್ತದೆ, ಸರಿ ಮಾಡ್ಬಿಡ್ತಾರೆ. ಅಂದ್ರೆ ಇದನ್ನೇ 20 ಗುಂಟೆ 10 ಗುಂಟೆ 30 ಗುಂಟೆ ಎಲ್ಲ ಇದೆ. ಒಬ್ರದ್ದು ಅಂದ್ರೆ ಇವ್ರದ್ದು 4 ಎಕರೆ ಚಿಲ್ಲರೆ ಮಾಡ್ಕೊಂಡಿದಾರಲ್ಲ, ಯಾರು ಕೂಡ ಇವೆಲ್ಲ ಅವರ ಭಾಗಗಳಿದ್ದವು ಅಂಟಂದಿರು. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ದಾಖಲಾತಿ ತೆಗಿಬೇಕು. ಇದನ್ನ ತಿಳ್ಕೊಂಡಿದೀನಿ, ದಾಖಲಾತಿ ಇದೆ. ಅದನ್ನೆಲ್ಲ ಚೀಫ್ ಸೆಕ್ರೆಟರಿ ನಾನು ಒದಗಿಸ್ತೀನಿ. ನಾನು ಇನ್ನೂ ಒಂದಷ್ಟೆಲ್ಲ ಆ ಟೈಮೆಲ್ಲ ಗೊತ್ತಲ್ಲ ನಿಮ್ಗೆ, ಎಲ್ಲರಿಗೂ ಒತ್ತಡ. ನನ್ನ ಒಂದಷ್ಟು ಏನೋ ಸ್ನೇಹಿತರುಗಳು ಆತ್ಮೀಯತೆಯಿಂದ ಇದ್ದಾಗ ಈ ಡಾಕ್ಯುಮೆಂಟ್ ತರಿಸಿದೀನಿ, ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಹೇಳಿ ಈಗ ಆದೇಶ ಆಗೋಗಿದೆ. DC ಇಂದನೇ ದಾಖಲಾತಿ ಕೊಡಬಾರ್ದು ಅಂತ ಆದೇಶ ಆಗಿದೆ. ನೀವು ಆಟೆಗೆ ಹಾಕಿದ್ರು 2-3 ತಿಂಗಳು ಮೇಲ್ಮನವಿ ಎಲ್ಲ ಸುತ್ತಿಸಿ 1 ವರ್ಷ ಕಳಿಸ್ಬಿಡ್ತಾರೆ. ನಮ್ದೇ ಆದಂತ ಒಂದಷ್ಟು ಕಾಂಟ್ಯಾಕ್ಟ್ ಇರೋದ್ರಿಂದ ನಾವು ಒಂದು ದಾಖಲಾತಿನ ನಾವು ತೆಗ್ದಿದೀವಿ. ಈಗ ಇದಕ್ಕೇನ್ ಹೇಳ್ತಾರೆ DC? 3 ದಿವಸ ಮೊದ್ಲಾಗೆ ನೀನು ನಿನ್ ತಮ್ಮನ ಹೆಸರಿಗೆ ನೀನು ಖರೀದಿ ಮಾಡ್ಕೊಡ್ತೀಯಲ್ಲಪ್ಪ, ಜಮೀನು ಖರೀದಿ ಮಾಡಿಸ್ತೀಯಲ್ಲಪ್ಪ, ಈ ಹಣ ಎಲ್ಲಿಂದ ಬಂತು? ಇದು ಈ ಹಣ ಮನಿ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ, ಯಾವ ಹಣ ಅಂತ ಹೇಳಿ ಇಡೀ ದೂರ ಕೊಡ್ತೀನಿ ಅಂತ ಇರತಕ್ಕಂಥದ್ದೇ ಇದು. ನಾನು ಯಾಕೆಂದ್ರೆ ಇಲ್ಲಿ ಒಂದಷ್ಟು ಬ್ಲಾಕ್ ಮನಿ ಟ್ರಾನ್ಸಾಕ್ಷನ್ ಆಗಿದೆ. ಅದು DC-ದ, ಅವ್ರ ಸಂಬಂಧಿಕರದ, ಅವ್ರ ಫ್ರೆಂಡ್ಸ್ದ, ಯಾರ್ದು ಇಲ್ಲ ರಾಜಕಾರಣಿಗಳ ದುಡ್ಡೇ ಏನಾದ್ರು DC ಮೂಲಕ ಟ್ರಾನ್ಸಾಕ್ಷನ್ ಆಗಿದೆಯಾ? ಇದು ಸಾಬೀತಾಗ್ಬೇಕು, ತನಿಖೆ ಮೂಲಕ ಸಾಬೀತಾಗ್ಬೇಕು. ಅದಕ್ಕೋಸ್ಕರನೇ ಈ ರೀತಿಯಾದಂತ ಪ್ರಕರಣಗಳು ಇನ್ನೂ 10 ಪ್ರಕರಣಗಳಾಗವೆ. ಇದೊಂದು 4.5 ಚಿಲ್ಲರೆ ಎಕರೆ ತಮ್ಮನ ಹೆಸರಿಗೆ ಒಂದಲ್ಲ, ಸುಮಾರಾಗಿದ್ದಾರೆ. ಅದೇ ಮೊನ್ನೆ DK ಶಿವಕುಮಾರ್ ಅವ್ರ ಹತ್ರ ಒಂದಷ್ಟು ಜನ ರೈತರು ಅಂತ ಹೋಗಿದ್ರಲ್ಲ, ರಿಯಲ್ ಎಸ್ಟೇಟ್ ಮಾಡುವಂತವ್ರು, ಅವರ ಹೆಸರುಗಳಿಗೂ ಕೂಡ ಗೋಮಾಳಗಳಾಗಿರ್ತಕ್ಕಂಥ ದಾಖಲಾತಿಗಳ ಇದಾವೆ. ಅವನು ಮುಂದಿನ ದಿವಸದಲ್ಲಿ ತೆಗಿತೀವಿ. ಎಲ್ಲ ತನಿಖೆ ಮಾಡಿದ್ರೆ, ಈಗ ನಾವು ತೆಗೆದು ಮಾಡೋದಕ್ಕಿಂತ ಈಗ ಸರ್ಕಾರನೇ ಈಗ ನಿಮ್ಮ ಮೇಲೆ ಆರೋಪ ಬಂದಿದೆ, ಸರ್ಕಾರ ತನಿಖೆಗೆ ಆದೇಶ ಮಾಡಿದ್ರೆ ಸಂಕ್ಷಿಪ್ತವಾಗಿ ಎಲ್ಲಾ ತನಿಖೆಯನ್ನು ಮಾಡ್ತಾರೆ. ತಪ್ಪಿಸೋದ್ರು ಸಿಗ್ತಾರೆ. ಯಾರು DC ತಪ್ಪಿಸೋದ್ರ, ಇಲ್ಲ ರಿಯಲ್ ಎಸ್ಟೇಟ್ ಮಾಡೋರ, ಇಲ್ಲ ಅಲ್ಲಿ MLA-ನ, ಇಲ್ಲ ಉಪಮುಖ್ಯಮಂತ್ರಿಗಳ, ಸರ್ಕಾರನ, ಇದು ಜನರ ಮುಂದೆ ಇಡಬೇಕು. ಈಗ ಅನ್ಯಾಯವಾಗಿ 10 ಗುಂಟೆ 20 ಗುಂಟೆ 30 ಗುಂಟೆ ಇಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ರೈತರ ಭೂಮಿನ ತಗೊಳಕ್ ಬರ್ತೀರ. ನಿಮ್ಮ ರಿಯಲ್ ಎಸ್ಟೇಟ್ ತೆವಲಿಗೆ, ಜಿಲ್ಲಾಧಿಕಾರಿಗಳ ರಿಯಲ್ ಎಸ್ಟೇಟ್ ತೆವಲಿಗೆ ಇವತ್ತು ನಮ್ಮ ರೈತರು ಬಲಿಯಾಗ್ಬೇಕಾ? 9,600 ಎಕರೆ ಅಂತ ತೋರಿಸಿದವರು ಇವತ್ತು 2,600 ಎಕರೆ ಗೋಮಾಳ ಇದ್ದದ್ದು 750 ಎಕರೆ ಹೆಂಗ್ ಬಂತು ಅಂತಕ್ಕಂಥದ್ದು ಒಂದೊಂದು ತನಿಖೆ ಮಾಡ್ಲಿ ಸಾಕು. ಆ ದಾಖಲಾತಿ ಒಂದನ್ನು ಕೊಡ್ತಾ ಇಲ್ಲ. 2,600 ಎಕರೆ ಪೇಪರ್, ನಿಮ್ಮ ನ್ಯೂಸ್ ಪೇಪರ್ ನೋಟಿಫಿಕೇಶನ್ ಅಲ್ಲೇ 2,600 ಎಕರೆ ಸರ್ಕಾರಿ ಜಮೀನಿದೆ ಅಂತ ಘೋಷಣೆ ಮಾಡ್ಕೋತಾರೆ. ಈಗ 2 ವರ್ಷಕ್ಕೆ 750 ಎಕರೆ ಮಂದಿ ಯಾರು ಕೊಟ್ಟಿದ್ರಿ? ಈಗ ದಲಿತರು ಕೊಟ್ಟಿದ್ದೀರಾ? ಯಾರ ಬಡವರು ಮಂಜೂರು ಮಾಡ್ಕೊಟ್ಟಿದ್ದೀರಾ? ಪೋಡಿ ದುರಸ್ತಿ ಮಾಡೋರೆ ಅಲ್ಲಲ್ಲ. ಹಾಗಾದ್ರೆ ನೀನು ಒಬ್ಬ ವಿವೇಕ ಇದ್ದಂತ ಜಿಲ್ಲಾಧಿಕಾರಿಗಳು ಪೋಡಿ ದುರಸ್ತಿ ಮಾಡಕ್ ಮೊದಲು ನೀನು ಇಷ್ಟ ಎಕರೆ ಇದೆ ಸರ್ಕಾರಿ ಜಾಗ ಅಂತ ಹೇಗೆ ಘೋಷಣೆ ಮಾಡ್ತೀರಿ? ಈಗ ಹೇಳ್ಕೊಳಕ್ ಕಾರಣ ಅಲ್ಲ ಬದರ್, ಹೇಳ್ಕೊಳಕ್ ಮುಂದೆನೆ ನೀವು ಪೋಡಿ ದುರಸ್ತಿ ಎಲ್ಲ ಮಾಡಿ ನಂತರ ನೋಡಿ ಅಂತ ತರಾತುರಿ ಏನಿತ್ತು ನಿಮ್ಗೆ? ಹಾಗಾದ್ರೆ ರೈತರ ಭೂಮಿ ಹೊಡ್ಕೋಬೇಕು ಅಂತ ತರಾತುರಿನಾ? ಇದೇ DC-ಗೂ ನಮಗೂ ಇರ್ತಕ್ಕಂಥ ತಾತ್ವಿಕವಾದಂತ ಒಂದಷ್ಟು ವಿಮರ್ಶೆಗಳಿದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.